Hello everyone, welcome to News Navigated program of Shankar IAS Academy. ಶಂಕರ IAS Academy ಕಡೆಯಿಂದ ಕರೆಂಟ್ ಅಫೇರ್ಸ್ ಸೀರೀಸ್ ಅಲ್ಲಿ ಇವತ್ತು ಜೂನ್ 8ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಂದೂ ನ್ಯೂಸ್ ಪೇಪರ್, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಡೌನ್ ಟು ಅರ್ತ್, ಈ ರೀತಿಯಲ್ಲಿ ಡೌನ್ ಟು ಅರ್ತ್ 15 ಡೇಸ್ ಒಂದ್ಸಲ ಬರುತ್ತೆ, ಆವಾಗ ಕವರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದನ್ನ ಜೂನ್ 8ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಜಾಗೃತಿ ಪ್ಲಾಟ್ಫಾರ್ಮ್. ಸೊ ಹಿಂದಿನ ವಿಡಿಯೋದಲ್ಲಿ ನಾವೊಂದು ಅವಾರ್ಡ್ ಬಗ್ಗೆ ನೋಡ್ಕೊಂಡಿದ್ವಿ. ಏನ್ ಅವಾರ್ಡು ಅಂತ ಹೇಳಿದ್ರೆ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್. ಯಾತಕ್ಕಾಗಿ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ ನ ಕೊಡ್ತಾರೆ? 2026ರಲ್ಲಿ ಸಿಲ್ವರ್ ಮತ್ತೆ ಗೋಲ್ಡ್ ಅಂತ ಹೇಳಿ 2 ಕೆಟಗರಿ ಇರುತ್ತೆ ಅಂತ ಹೇಳಿ ನೋಡ್ಕೊಂಡಿದೀವಿ ಅಲ್ಲ. ಅದ್ರಲ್ಲಿ ಈ ಜಾಗೃತಿ ಪ್ಲಾಟ್ಫಾರ್ಮ್ಗೆ ಸಿಲ್ವರ್ ಅವಾರ್ಡ್ ಅನ್ನ ಕೊಡಲಾಗಿದೆ. ಈ ಸಿಲ್ವರ್ ಅವಾರ್ಡ್ ಕೊಟ್ಟಿರೋದ್ರಿಂದ ಈ ಜಾಗೃತಿ ಪ್ಲಾಟ್ಫಾರ್ಮ್ ನ ಬಗ್ಗೆ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಜಾಗೃತಿ ಪ್ಲಾಟ್ಫಾರ್ಮ್ ಇದೊಂದು ಫ್ಲಾಗ್ಶಿಪ್ ಇನಿಷಿಯೇಟಿವ್. 2025 ಜನವರಿ 1ನೇ ತಾರೀಕು ಲಾಂಚ್ ಮಾಡಲಾಗುತ್ತೆ. ಯಾರು ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಮತ್ತೆ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಈ ಒಂದು ಮಿನಿಸ್ಟ್ರಿಯ ಅಡಿಯಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಈ ಜಾಗೃತಿ ಪ್ಲಾಟ್ಫಾರ್ಮ್ ಅನ್ನ ರಿಲೀಸ್ ಮಾಡ್ತಾರೆ ಅಥವಾ ಲಾಂಚ್ ಮಾಡ್ತಾರೆ. ಸೊ ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂಡ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಬರುತ್ತೆ. ಜೊತೆಗೆ ಇದರ ಡಿಪಾರ್ಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಸೊ ಕನ್ಸ್ಯೂಮರ್ ಡಿಸ್ಟ್ರಿಬ್ಯೂಷನ್ ರಿಟ್ರೆಸಲ್ ಸಿಸ್ಟಮ್ ಅನ್ನ ಸ್ಟ್ರೆಂಥನಿಂಗ್ ಮಾಡೋದು ಇದರ ಮುಖ್ಯ ಗುರಿಯಾಗಿದೆ. ಸೊ ಇದರ ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ಸ್ ಯಾವುದು ಅಂತ ಹೇಳಿದ್ರೆ ಟೋಟಲ್ 4 ಲೆಗಸಿ ಅಪ್ಲಿಕೇಶನ್ಸ್ ಗಳನ್ನ ಇದು ಹೊಂದಿದೆ. ಯಾವ್ಯಾವ ಪ್ಲಾಟ್ಫಾರ್ಮ್ ಗಳ ಜೊತೆ ಯೂನಿಫೈ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಆನ್ಲೈನ್ ಕೇಸ್ ಮಾನಿಟರಿಂಗ್ ಸಿಸ್ಟಮ್, OCMS ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಇ ದಾಖಿಲಿ, NCDRC, CMS ಅಂಡ್ ಕನ್ಫನೆಂಟ್. ಈ ರೀತಿಯಾದಂತಹ 4 ಪ್ಲಾಟ್ಫಾರ್ಮ್ಸ್ ಗಳನ್ನ ಹೊಂದಿದೆ. ಇಂಟಿಗ್ರೇಟೆಡ್ ಆಗಿ ಈ ಜಾಗೃತಿ ಪ್ಲಾಟ್ಫಾರ್ಮ್ ರನ್ ಆಗುತ್ತೆ. ಇದರಲ್ಲಿ NRIs ಮತ್ತೆ ಸಿಟಿಸನ್ಸ್ ಇಬ್ರು ಕೂಡ ಫೈಲ್ ಮಾಡಬಹುದು ಕಂಪ್ಲೇಂಟ್ಸ್ ಗಳನ್ನ. ಜೊತೆಗೆ ಅವ್ರು ಮಾಡಿರುವಂತಹ ಕಂಪ್ಲೇಂಟ್ಸ್ ಗಳನ್ನ ಮ್ಯಾನೇಜ್ ಕೂಡ ಮಾಡಿ ಟ್ರ್ಯಾಕ್ ಕೂಡ ಮಾಡಬಹುದಾಗತ್ತೆ. ಎಲ್ಲಿಂದ ಕೂಡ ಟ್ರ್ಯಾಕ್ ಮಾಡಬಹುದು. ಇದೇ ತರ ಲೊಕೇಶನ್ ಗೆ ಬಂದು ಮಾಡ್ಬೇಕಂತೇನಿಲ್ಲ. ಫಾರಿನ್ ಅಲ್ಲಿ ಇರುವಂತವ್ರು ಇಂಡಿಯಾಗ್ ಬಂದು ಮಾಡ್ಬೇಕಂತೇನಿಲ್ಲ. ಅವ್ರು ರೈಸ್ ಮಾಡಿರುವಂತಹ ಕಂಪ್ಲೇಂಟ್ ಅನ್ನ ಅವ್ರಿರುವಂತಹ ಜಾಗದಿಂದನೇ ಆಕ್ಸೆಸ್ ಮಾಡಬಹುದು. ಕನ್ಸ್ಯೂಮರ್ಸ್ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ಸ್ ನ ಟ್ರ್ಯಾಕ್ ಮಾಡಿ ಮತ್ತೆ ಕೇಸ್ ಸ್ಟೇಟಸ್ ಅನ್ನ ಕೂಡ ತಿಳ್ಕೊಂಡು ಜಡ್ಜ್ಮೆಂಟ್ ನ ಕೂಡ ಆಕ್ಸೆಸ್ ಮಾಡಬಹುದಾಗತ್ತೆ. ಸೊ ಇದೊಂದು ಸಿಂಪಲ್, ಫಾಸ್ಟ್ ಹಾಗೆ ಮೋರ್ ಕಾಸ್ಟ್ ಎಫೆಕ್ಟಿವ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಟ್ರೆಸಲ್ ಸಾಫ್ಟ್ವೇರ್ ಸೊಲ್ಯೂಷನ್ ಟು ಆಲ್ ಲೆವೆಲ್ಸ್. ಒಂದ್ ಲೆವೆಲ್ ಅಲ್ಲಿ ಅಂತೇನಿಲ್ಲ, ಎಲ್ಲಾ ಲೆವೆಲ್ ಅಲ್ಲೂ ಕೂಡ ಈಸಿಯಾಗಿ ಆಕ್ಸೆಸ್ ಮಾಡಿ ಸೊಲ್ಯೂಷನ್ ನ ಪಡ್ಕೊಳ್ಬಹುದು. ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಷನ್ ಮಾಡ್ತಾ ಇರೋದ್ರಿಂದ ಈಸಿ ಆಗ್ತಾ ಇದೆ. ಸಿಟಿಸನ್ಸ್ ಗೆ ವಾಯ್ಸ್ ಅನ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಹೆಲ್ಪ್ ಮಾಡ್ತಿದೆ ಅವರ ಜಡ್ಜ್ಮೆಂಟ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಜಾಗೃತಿ ಪ್ಲಾಟ್ಫಾರ್ಮ್ ನ ಬಗ್ಗೆ. ಇದರ ಮೇಲೆ ಒಂದು MCQ ಅನ್ನ ನೋಡ್ಕೊಳ್ಳೋಣ. ಸೊ MCQ with reference to e-Jagriti platform, consider the following statement. It is a flagship initiative launched by Ministry of Electronic and Information Technology. ಇದು ಅಲ್ಲ, Ministry of Electronic and Information Technology ಅಲ್ಲ, Ministry of Consumers Affairs, Food and Public Distribution ಕಡೆಯಿಂದ. ಎರಡನೇ ಸ್ಟೇಟ್ಮೆಂಟ್, it integrates legacy applications like e-Dakhil, ಕನ್ಫನೆಂಟ್ ಇಂಟು ಸಿಂಗಲ್ AI ಎನೇಬಲ್ಡ್ ಪೇಪರ್ಲೆಸ್ ಪೋರ್ಟಲ್. ಇದು ಕೂಡ ಸರಿಯಾದ ಉತ್ತರ. ನೆಕ್ಸ್ಟ್, ಇಟ್ಸ್ ಫೀಚರ್ಸ್ ಇನ್ಕ್ಲೂಡ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಸ್ಮಾರ್ಟ್ ಸರ್ಚ್ ಫಾರ್ ಮೆಟಾಡಾಟಾ ಕ್ರಿಯೇಷನ್ ಆನ್ ಆರ್ಚಿವ್ಡ್ ಕಂಪ್ಲೇಂಟ್ಸ್ ಅಂಡ್ ವಾಯ್ಸ್ ಟು ಟೆಕ್ಸ್ಟ್ ಕನ್ವರ್ಸೇಷನ್ ಆಫ್ ಜಡ್ಜ್ಮೆಂಟ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 is the right answer for this particular topic. Next,
ಎರಡನೇ ಟಾಪಿಕ್ ಆಗಿ ಭಾಕ್ರಾ ಡ್ಯಾಮ್ ಬಗ್ಗೆ ನೋಡೋಣ. ಸೊ ಭಾಕ್ರಾ ಡ್ಯಾಮ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈ ಭಾಕ್ರಾ ಡ್ಯಾಮ್ ಅಲ್ಲಿ ಈಗ ಸದರ್ನ್ ಅಲ್ಲಿರುವಂತಹ ಲೈಕ್ ಪಾರ್ಟಿಷನ್ ವಾಲ್ಸ್ ಏನಿರುತ್ತೆ ಅಥವಾ ಡೋರ್ ಏನಿರುತ್ತೆ ಆ ಡೋರು ಟಿಲ್ಟ್ ಆಗಿದೆ, ಪರ್ಮಿಸಿಬಲ್ ಲಿಮಿಟ್ ಗಿಂತ ಹೆಚ್ಚಾಗಿ ಟಿಲ್ಟ್ ಆಗಿರೋದನ್ನ ನೋಡಬಹುದಾಗುತ್ತೆ. ಸೊ ಡ್ಯಾಮ್ ಅಲ್ಲಿರುವಂತಹ ಡೋರು ಟಿಲ್ಟ್ ಆಗಿದೆ ಅಂತ ಹೇಳಿದ್ರೆ ಮೋರ್ ವಾಟರ್ ಫ್ಲೋ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ವಿಚ್ ಇಸ್ ನಥಿಂಗ್ ಬಟ್ ಭಾಕ್ರಾ ಡ್ಯಾಮ್ ಇಂದ ಪಂಜಾಬ್ ಹಿಮಾಚಲ್ ಪ್ರದೇಶ್ ಬಾರ್ಡರ್ ಅಲ್ಲಿ ಹೆಚ್ಚು ನೀರು ಹರಿತಾ ಇದೆ ಪರ್ಮಿಸಿಬಲ್ ಲಿಮಿಟ್ ಗಿಂತ. ಇದಕ್ಕೋಸ್ಕರ ಭಾಕ್ರಾ ಬೀಸ್ ಮ್ಯಾನೇಜ್ಮೆಂಟ್ ಬೋರ್ಡ್ ಒಂದು ಕಮಿಷನ್ ಫಾರ್ಮ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಎಮರ್ಜೆನ್ಸಿ ಸ್ಟಡಿ ರಿಪೋರ್ಟ್ ಅನ್ನ ಆರ್ಗನೈಸ್ ಮಾಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ಭಾಕ್ರಾ ಡ್ಯಾಮ್ ನ್ಯೂಸ್ ಅಲ್ಲಿದೆ. ಭಾಕ್ರಾ ಡ್ಯಾಮ್ ಬಗ್ಗೆ ನೋಡ್ಕೊಂಡ್ರೆ, ಭಾಕ್ರಾ ಡ್ಯಾಮ್ ಬಂದ್ಬಿಟ್ಟು ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್. ಸೊ ಈ ಡ್ಯಾಮು ಪಂಜಾಬ್ ಮತ್ತೆ ಹಿಮಾಚಲ್ ರೀಜನ್ ನ ಬಾರ್ಡರ್ ಅಲ್ಲಿ ಇದೆ. ಇದನ್ನ ಯಾವ ರಿವರಿಗೆ ಕಟ್ಟಲಾಗಿದೆ ಅಂತ ಹೇಳಿದ್ರೆ ಸಟ್ಲೇಜ್ ರಿವರಿಗೆ ಕಟ್ಟಲಾಗಿದೆ ಈ ಒಂದು ಅಣೆಕಟ್ಟನ್ನ. ಹಿಮಾಚಲ್ ಪ್ರದೇಶಲ್ಲಿ ಭಾಕ್ರಾ ವಿಲೇಜ್ ಅಲ್ಲಿ ನಾವಿದನ್ನ ಕಾಣಬಹುದಾಗುತ್ತೆ. ಸೊ ಇಟ್ ಇಸ್ ಅ ಬಾರ್ಡರ್ ಬಿಟ್ವೀನ್ ಹಿಮಾಚಲ್ ಪ್ರದೇಶ್ ಅಂಡ್ ಪಂಜಾಬ್ ರೀಜನ್. ಇದು ಪ್ರಪಂಚದಲ್ಲೇ ಹೈಯೆಸ್ಟ್ ಸ್ಟ್ರೈಟ್ ಗ್ರಾವಿಟಿ ಡ್ಯಾಮ್. ಪ್ರಪಂಚದಲ್ಲೇನೆ ಹೈಯೆಸ್ಟ್ ಇರುವಂತಹ ಗ್ರಾವಿಟಿ ಡ್ಯಾಮ್ ಯಾವುದು? ಭಾಕ್ರಾ ಡ್ಯಾಮ್. ಇದರ ಹೈಟ್ ಬಂದ್ಬಿಟ್ಟು 207.6 ಮೀಟರ್ ಅಷ್ಟು ಹೈಟ್ ಅನ್ನ ಹೊಂದಿದೆ. ಅಂಡ್ ಈ ಡ್ಯಾಮು ಏಷ್ಯಾದಲ್ಲೇ ಸೆಕೆಂಡ್ ಟಾಲೆಸ್ಟ್ ಡ್ಯಾಮ್. ಫಸ್ಟ್ ಟಾಲೆಸ್ಟ್ ಯಾವುದು? ತೆಹರಿ ಡ್ಯಾಮ್. ಸೆಕೆಂಡ್ ಟಾಲೆಸ್ಟ್ ಯಾವುದು? ಭಾಕ್ರಾ ಡ್ಯಾಮ್. ಸೊ ಭಾಕ್ರಾ ಡ್ಯಾಮ್ ಏಷ್ಯಾದಲ್ಲೇ ಸೆಕೆಂಡ್ ಟಾಲೆಸ್ಟ್ ಡ್ಯಾಮ್. ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾಕ್ರಾ ಬಿಎಸ್ ಮ್ಯಾನೇಜ್ಮೆಂಟ್ ಬೋರ್ಡ್ ಈ ಒಂದು ಭಾಕ್ರಾ ಡ್ಯಾಮ್ ಅನ್ನ ಮೇಂಟೈನ್ ಮಾಡುತ್ತೆ. ಅಂಡ್ ಆಲ್ಸೋ ಭಾಕ್ರಾ ಡ್ಯಾಮ್ ಒಂದು ಗೋವಿಂದ ಸಾಗರ್ ರಿಸರ್ವಯರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಗೋವಿಂದ ಸಾಗರ್ ರಿಸರ್ವಯರ್ ಬಂದ್ಬಿಟ್ಟು ಲಾರ್ಜೆಸ್ಟ್ ಒನ್, ಅದಕ್ಕೆ ವಾಟರ್ ಅನ್ನ ಕೊಡ್ತಾ ಇರೋದು ಭಾಕ್ರಾ ಡ್ಯಾಮ್. ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ರಿಸರ್ವಯರ್ ಇನ್ ಇಂಡಿಯಾ ಯಾವುದು? ಗೋವಿಂದ ಸಾಗರ್ ರಿಸರ್ವಯರ್. ಗೋವಿಂದ ಸಾಗರ್ ರಿಸರ್ವಯರ್ ಬಂದ್ಬಿಟ್ಟು ಸೆಕೆಂಡ್ ಲಾರ್ಜೆಸ್ಟ್ ರಿಸರ್ವಯರ್ ಇನ್ ಇಂಡಿಯಾ. ಫಸ್ಟ್ ಲಾರ್ಜೆಸ್ಟ್ ರಿಸರ್ವಯರ್ ಇನ್ ಇಂಡಿಯಾ ಯಾವುದು ಅಂದ್ರೆ ಇಂದಿರಾ ಸಾಗರ್ ಡ್ಯಾಮ್, ಮಧ್ಯಪ್ರದೇಶಲ್ಲಿದೆ ಇದು. ಸೊ ಮಧ್ಯಪ್ರದೇಶಲ್ಲಿರುವಂತಹ ಇಂದಿರಾ ಸಾಗರ್ ಡ್ಯಾಮ್ ಫಸ್ಟ್ ಹೈಯೆಸ್ಟ್ ರಿಸರ್ವಯರ್, ನಂತರ ಗೋವಿಂದ ಸಾಗರ್ ರಿಸರ್ವಯರ್. ಈ ಒಂದು ಭಾಕ್ರಾ ಡ್ಯಾಮ್ ನ ಜೊತೆಗೆ ನಂಗಲ್ ಡ್ಯಾಮ್ ಬಗ್ಗೆ ಕೂಡ ನೋಡೋಣ. ಸೊ ಎರಡು ಡ್ಯಾಮ್ ಕೂಡ ಬೇರೆ ಬೇರೆ ಡ್ಯಾಮ್ಸ್ ಗಳು, ಎರಡನ್ನು ಸೇರಿ ಭಾಕ್ರಾ ನಂಗಲ್ ಅಂತ ಹೇಳಿ ಕರೀತಾರೆ. ಭಾಕ್ರಾ ಡ್ಯಾಮ್ ನ ಡೌನ್ ಸ್ಟ್ರೀಮ್ ಅಲ್ಲಿ ಇರುವಂತದ್ದೇ ನಂಗಲ್ ಡ್ಯಾಮ್. ಇದು ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಆದ್ರೆ ನಂಗಲ್ ಬಂದ್ಬಿಟ್ಟು ಅರ್ಧನ್ ಡ್ಯಾಮ್. ಸೊ ಇದನ್ನು ಕೂಡ ಸಟ್ಲೇಜ್ ರಿವರ್ಗೆ ಕಟ್ಟಲಾಗಿದೆ. ಸಟ್ಲೇಜ್ ರಿವರ್ ಕೈಲಾಸ ಮೌಂಟೇನ್ ಇಂದ ಟಿಬೆಟನ್ ಪ್ಲಾಟ್ಯೂದಲ್ಲಿ ಇರುವಂತಹ ಕೈಲಾಸ ಮೌಂಟೇನ್ ಇಂದ ಹರಿದು ಬರುತ್ತೆ. ಅಂಡ್ ಇಂಡಸ್ ನ ಮೇಜರ್ ಟ್ರಿಬ್ಯೂಟರೀಸ್ ಅಲ್ಲಿ ಇದು ಒನ್ ಆಫ್ ದ ಲಾಂಗೆಸ್ಟ್ ಟ್ರಿಬ್ಯೂಟರಿ. ಸೊ ಈ ತರ ಬೇರೆ ಬೇರೆ ಟ್ರಿಬ್ಯೂಟರೀಸ್ ಗಳನ್ನ ನೋಡ್ಕೊಂಡ್ರೆ, ಯಾವ್ದ್ರದ್ದು? ಸಟ್ಲೇಜ್ ರಿವರಿನ ಟ್ರಿಬ್ಯೂಟರೀಸ್ ಗಳನ್ನ ನೋಡ್ಕೊಂಡ್ರೆ ಸ್ಪಿತಿ ರಿವರು ಸಟ್ಲೇಜ್ ರಿವರ್ ನ ಟ್ರಿಬ್ಯೂಟರಿ. ನೆಕ್ಸ್ಟ್ ಬಾಸ್ಪಾ ರಿವರ್, ಬಾಸ್ಪಾ ಕೂಡ ಸಟ್ಲೇಜ್ ರಿವರ್ ನ ಟ್ರಿಬ್ಯೂಟರಿ. ನೋಗ್ಲಿ ಮತ್ತೆ ಸೋನ್, ಇದಿಷ್ಟು ಸಟ್ಲೇಜ್ ರಿವರಿನ ಟ್ರಿಬ್ಯೂಟರೀಸ್. ಅಪಾರ್ಟ್ ಫ್ರಮ್ ಭಾಕ್ರಾ ನಂಗಲ್ ಡ್ಯಾಮ್, ಈ ಸಟ್ಲೇಜ್ ರಿವರ್ಗೆ ಯಾವೆಲ್ಲ ಡ್ಯಾಮ್ಸ್ ಗಳಿದೆ ಅಂತ ಹೇಳಿದ್ರೆ ನಾಥ್ಪಾ ಜಾಕ್ರಿ ಡ್ಯಾಮ್, ಎರಡನೇದಾಗಿ ಬಾಸ್ಪಾ ಹೈಡಲ್ ಡ್ಯಾಮ್ ಅಥವಾ ಬಾಸ್ಪಾ ಹೈಡಲ್ ಸ್ಕೀಮ್ ಅಂತಾನೆ ಕರಿತೇವೆ. ನೆಕ್ಸ್ಟ್ ಕೋಲ್ ಡ್ಯಾಮ್. ನಾಲ್ಕನೇದು ಬಂದ್ಬಿಟ್ಟು ಕಾರ್ಚಮ್ ವಾಂಗ್ಟೋ ಡ್ಯಾಮ್. ಸೊ ಈ ರೀತಿಯಾದಂತಹ 4 ಡ್ಯಾಮ್ಸ್ ಗಳನ್ನ ಸಟ್ಲೇಜ್ ರಿವರ್ ಅಲ್ಲಿ ನೋಡಬಹುದಾಗುತ್ತೆ. ಇದಿಷ್ಟು ಭಾಕ್ರಾ ಡ್ಯಾಮ್ ಬಗ್ಗೆ, ಭಾಕ್ರಾ ನಂಗಲ್ ಡ್ಯಾಮ್ ಬಗ್ಗೆ ಮತ್ತೆ ಸಟ್ಲೇಜ್ ರಿವರ್ ನ ಬಗ್ಗೆ. ಎಲ್ಲಾ ಫ್ಯಾಕ್ಟ್ಸ್ ಗಳು ನಾವೇನ್ ಡಿಸ್ಕಷನ್ ಮಾಡಿದ್ವಿ ಅಲ್ವಾ, ಅದೆಲ್ಲದೂ ಕೂಡ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಪ್ರತಿಯೊಂದು ಫ್ಯಾಕ್ಟ್ಸ್ ಗಳನ್ನ, ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಸ್ ಗಳಿಗೆ ಮತ್ತೆ UPSC ಗೂ ಕೂಡ ಅಲ್ಟಿಮೇಟ್ಲಿ ಇದು ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ.
regarding Bakra Nangal River Valley Development Project. Which of the following statements are correct? Bakra is a concrete gravity dam located on the Bias River. Nangal is the upstream auxiliary earthen dam. Idu upstream? No, idu downstream. Downstream. So first statement wrong. Second one, in terms of water storage capacity, the Gobind Sagar reservoir created by the Bakra Nangal is the largest in India. It largest alla, second largest. First largest yavdu Indira Gandhi reservoir which is present in Madhya Pradesh. So second statement kuda wrong. Third one, the dam was historically hailed as a new temple resurgent India by Prime Minister Jawaharlal Nehru. Idu correct. So answer bandu 3 only is the right answer for this particular question. Next topic ಬಂದ್ಬಿಟ್ಟು Barren Island ಬಗ್ಗೆ ನೋಡ್ಕೊಳ್ಳೋಣ. Barren Island is the only confirmed active volcano in South Asia. South Asiaದಲ್ಲಿ only active volcano that is a Barren Island. ಇಂಡಿಯಾದಲ್ಲೂ ಕೂಡ only active volcano that is the Barren Island. ಸೊ ಇದು ಅನ್ಇನ್ಹ್ಯಾಬಿಟೆಡ್ ಅಂದ್ರೆ ಇಲ್ಲಿ ಯಾರು ಕೂಡ ಜನಗಳು ವಾಸ ಆಗ್ತಿಲ್ಲ. ಅಂಡಮಾನ್ ಸಿ ಯಲ್ಲಿ ನಾವು ಈ ಒಂದು ಬ್ಯಾರನ್ ಐಲ್ಯಾಂಡ್ ಅನ್ನ ನೋಡಬಹುದಾಗುತ್ತೆ. ಓನ್ಲಿ ಆಕ್ಟಿವ್ ವಾಲ್ಕೆನೋ ಅಮಾಂಗ್ ದ ಚೈನ್ ಆಫ್ ಐಲ್ಯಾಂಡ್ ಫ್ರಮ್ ಮಯನ್ಮಾರ್ ಟು ಸುಮಾತ್ರಾ. ಮಯನ್ಮಾರ್ ಇಂದ ಸುಮಾತ್ರಾ ತನಕ ಇರೋದ್ರಲ್ಲಿ ಇದು ಓನ್ಲಿ ಆಕ್ಟಿವ್ ವಾಲ್ಕೆನೋ ವಿ ಕ್ಯಾನ್ ಸಿ. ಅಂಡ್ ಇದು ಸ್ಟ್ರಾಟೋ ವಾಲ್ಕೆನೋ. ಸ್ಟ್ರಾಟೋ ವಾಲ್ಕೆನೋ ಅಂತ ಹೇಳಿದ್ರೆ ಲೇಯರ್ ಇರುವಂತಹ ವಾಲ್ಕೆನೋ. ಇದಿಷ್ಟು ಬ್ಯಾರನ್ ಐಲ್ಯಾಂಡ್ ನ ಬಗ್ಗೆ. ಇದರ ಮೇಲೆ ಕ್ವಶನ್ ನೋಡಿದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಬ್ಯಾರನ್ ಐಲ್ಯಾಂಡ್. ಇಟ್ ಈಸ್ a stratovolcano located in Arabian Sea that lies above the subduction zone of the African and Indian plateau. ಇದು wrong. Because ಇದು ಬ್ಯಾರನ್ ಐಲ್ಯಾಂಡ್ ಬಂದ್ಬಿಟ್ಟು ಅಂಡಮಾನ್ ಸಿ ಅಲ್ಲಿ ಇರೋದು, ಅರೇಬಿಯನ್ ಸಿ ಅಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ರಾಂಗು. ಅಂಡ್ ಆಲ್ಸೋ ಸಬ್ಡಕ್ಷನ್ ಝೋನ್ ಬಂದ್ಬಿಟ್ಟು ಇಂಡೋ ಬರ್ಮಿಸ್ ಪ್ಲೇಟ್ ಅಲ್ಲಿ ಬರುತ್ತೆ. ಇಂಡೋ ಬರ್ಮಿಸ್ ಪ್ಲೇಟ್ ಅಲ್ಲಿ, ನಾಟ್ ಆನ್ ದ ಆಫ್ರಿಕನ್ ಅಂಡ್ ಇಂಡಿಯನ್ ಪ್ಲಾಟ್. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಒನ್, ಇಟ್ ಈಸ್ ದ ಓನ್ಲಿ ಕನ್ಫರ್ಮ್ಡ್ ಆಕ್ಟಿವ್ ವಾಲ್ಕೆನೋ ಇನ್ ಸೌತ್ ಏಷ್ಯಾ ಅಂಡ್ ಐಲ್ಯಾಂಡ್ ಚೈನ್ ಸ್ಟ್ರೆಚಿಂಗ್ ಫ್ರಮ್ ಮಯನ್ಮಾರ್ ಟು ಸುಮಾತ್ರಾ. ಈ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್, ಇಟ್ ಫೀಚರ್ಸ್ ಅ ಪ್ರಾಮಿನೆಂಟ್ ವಾಲ್ಕ್ಯಾನಿಕ್ ಕ್ರಾಟರ್ ಲೊಕೇಟೆಡ್ ರಫ್ಲಿ ಹಾಫ್ ಅ ಕಿಲೋಮೀಟರ್ ಫ್ರಮ್ ಇಟ್ಸ್ ಶೋರ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 only is the right answer for this particular question. Next, fourth one ಬಂದ್ಬಿಟ್ಟು ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇತ್ತೀಚೆಗೆ ಯೂನಿಯನ್ ಮಿನಿಸ್ಟ್ರಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಇದೊಂದು ಯೂನಿಫೈಡ್ ಸಿಸ್ಟಮ್. ಏನಕ್ಕೋಸ್ಕರ ತಂದಿರೋದು ಅಂತ ಹೇಳಿದ್ರೆ, ಲ್ಯಾಂಡ್ ರೀಜನ್ ಅಲ್ಲಿ ಇರುವಂತಹ ಪೋರ್ಟ್ ಗಳನ್ನ ಇಂಟಿಗ್ರೇಟ್ ಮಾಡೋದಕ್ಕೋಸ್ಕರ ಡಿಸೈನ್ ಮಾಡಿರುವಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್. ಕೋಸ್ಟಲ್ ರೀಜನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಬಾರ್ಡರ್ ಏರಿಯಾ ಇಂದ ಒಳಗಡೆ ಇರುವಂತಹ ಅಥವಾ ಬಾರ್ಡರ್ ಅಲ್ಲಿ ಇರುವಂತಹ ಪೋರ್ಟ್ಸ್ ಗಳನ್ನ ಇಂಟಿಗ್ರೇಟ್ ಮಾಡೋದಕ್ಕೋಸ್ಕರ ತರ್ತಾ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದನ್ನ ಐಸಿ ಗೇಟ್, ULIP ಮತ್ತೆ ಮೋಟಾರ್ ವೆಹಿಕಲ್ ಎಕೋಸಿಸ್ಟಮ್ ನಂತಹ ನ್ಯಾಷನಲ್ ಪ್ಲಾಟ್ಫಾರ್ಮ್ ಜೊತೆ ಇಂಟಿಗ್ರೇಟ್ ಮಾಡಿ ಡೆವಲಪ್ ಮಾಡಲಾಗ್ತಿದೆ. ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂಟರ್ ಆಪರೇಬಲ್, ಎಫಿಷಿಯಂಟ್ ಮತ್ತೆ ಟ್ರಾನ್ಸ್ಪೋರ್ಟ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅನ್ನ ಎನಾಬಲ್ ಮಾಡುತ್ತೆ. ಇದರಿಂದ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ನ ಮಾಡಬಹುದು ಮತ್ತೆ ಎಫಿಷಿಯಂಟ್ ವರ್ಕ್ ಅನ್ನ ಅಥವಾ ಎಫಿಷಿಯಂಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟಿಯನ್ನ ಮಾಡಬಹುದಾಗುತ್ತೆ. ಇದರಲ್ಲಿ ನಮಗೆ ಬೇಕಾಗಿರೋದು ಲ್ಯಾಂಡ್ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಲ್ಯಾಂಡ್ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಇದನ್ನ ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಅಲ್ಲಿ ಬರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ? ಡಿಪಾರ್ಟ್ಮೆಂಟ್ ಆಫ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರುತ್ತೆ. ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಲ್ಯಾಂಡ್ ಪೋರ್ಟ್ ಅಥಾರಿಟಿ ಬಂದ್ಬಿಟ್ಟು ಸ್ಟ್ಯಾಚ್ಯುಟರಿ ಬಾಡಿ. ಟೋಟಲ್ 15 ಲ್ಯಾಂಡ್ ಪೋರ್ಟ್ ಮೇಂಟೈನ್ ನ ಮಾಡ್ತದೆ ಈಗ. ಸೊ ಕಂಪ್ಲೀಟ್ ಇಂಡಿಯಾದಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಟೋಟಲ್ 15 ಲ್ಯಾಂಡ್ ಪೋರ್ಟ್ಸ್ ಗಳನ್ನ
ಮೇಂಟೈನ್ ಮಾಡ್ತಿದೆ. ಆ 15 ಲ್ಯಾಂಡ್ ಪೋರ್ಟ್ಸ್ ಅಲ್ಲಿ ಮೇಜರ್ ಆಗಿ ನಾವು ನೋಡ್ಕೊಂಡ್ರೆ ಯಾವ್ದ್ಯಾವ್ದ್ರಲ್ಲಿ ಎಷ್ಟೆಷ್ಟು ಲ್ಯಾಂಡ್ ಪೋರ್ಟ್ ಗಳನ್ನ ಮೇಂಟೈನ್ ಮಾಡ್ತಿದೆ ಅಂತ ಹೇಳಿ ನಾವು ನೋಡಿದ್ರೆ, ಮೊದಲಿಗೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಬಾರ್ಡರ್ ಅನ್ನ ನೋಡ್ಕೊಂಡ್ರೆ ಇಲ್ಲಿ ಒಟ್ಟು 2 ಪೋರ್ಟ್ಸ್ ಗಳನ್ನ ಮೇಂಟೈನ್ ಮಾಡ್ತಾ ಇದೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಅತ್ತಾರಿ ಬಂದ್ಬಿಟ್ಟು ಪಂಜಾಬ್ ಅಲ್ಲಿದೆ, ಮತ್ತೆ ದೇರಾ ಬಾಬಾ ನಾನಕ್ ಅದು ಕೂಡ ಪಂಜಾಬ್. ಎರಡನೇದಾಗಿ ಇಂಡಿಯಾ ಮತ್ತೆ ನೇಪಾಳ ಅಲ್ಲಿ ಒಟ್ಟು 3 ಪೋರ್ಟ್ ಗಳನ್ನ ಮೇಂಟೈನ್ ಮಾಡ್ತಿದೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ರೂಪಾಯಿ ದಿಹಾ ಇವು ಉತ್ತರ ಪ್ರದೇಶ ಅಲ್ಲಿದೆ, ರಕ್ಸೋಲಾ ಬಿಹಾರ್ ಅಲ್ಲಿದೆ, ಮತ್ತೆ ಜೊಗ್ಬಾನಿ ಬಿಹಾರ್ ಅಲ್ಲಿದೆ. ಸೊ ಬಿಹಾರ್ ಅಲ್ಲಿ 2 ಪೋರ್ಟ್ ಗಳನ್ನ ಮೇಂಟೈನ್ ಮಾಡ್ತಿದೆ, ಉತ್ತರ ಪ್ರದೇಶಲ್ಲಿ 1 ಪೋರ್ಟ್ ಅನ್ನ ಮೇಂಟೈನ್ ಮಾಡ್ತಿದೆ. ನೆಕ್ಸ್ಟ್ ಇಂಡಿಯಾ ಮತ್ತೆ ಭೂತಾನ್ ಅನ್ನ ನೋಡ್ಕೊಂಡ್ರೆ, ಇಂಡಿಯಾ ಮತ್ತೆ ಭೂತಾನ್ ನಲ್ಲಿ ಒಂದು ಮೇಂಟೈನ್ ಮಾಡ್ತಿದೆ, ಒಂದು ಲ್ಯಾಂಡ್ ಪೋರ್ಟ್ ಅನ್ನ ಮೇಂಟೈನ್ ಮಾಡ್ತಿದೆ, ಅದು ಅಸ್ಸಾಂ ರೀಜನ್ ಅಲ್ಲಿ ಇದೆ. ಸೊ ಯಾವುದು ಅಂತ ಹೇಳಿದ್ರೆ ದರಂಗ ಇಂಡಿಯಾ ಮತ್ತೆ ಭೂತಾನ್ ಅಲ್ಲಿ ಮೇಂಟೈನ್ ಮಾಡ್ತಿರೋದು. ಮೇಜರ್ ಆಗಿ ಜಾಸ್ತಿ ಲ್ಯಾಂಡ್ ಪೋರ್ಟ್ಸ್ ಇರೋದು ಇಂಡಿಯಾ ಮತ್ತೆ ಬಾಂಗ್ಲಾದೇಶ್ ನ ನಡುವೆ. ಎಷ್ಟು ಅಂತ ಹೇಳಿದ್ರೆ 8. ಪೆಟ್ರೋಪೋಲ್ ವೆಸ್ಟ್ ಬೆಂಗಾಲ್ ಅಲ್ಲಿದೆ, ನಂತರ ದ್ವಾಕಿ ಮೇಘಾಲಯದಲ್ಲಿದೆ, ಸುತ್ರಕಂಡಿ ಅಂತ ಹೇಳ್ಬಿಟ್ಟು, ಮತ್ತೆ ಗೋಲಕಂಜು ಮತ್ತೆ ಮನ್ಕಾಚರ್ ಅಂತ ಹೇಳ್ಬಿಟ್ಟು ಅಸ್ಸಾಂ ಅಲ್ಲಿದೆ. ಅಗರ್ತಲಾ, ಶ್ರೀಮಂತಪುರ್ ಮತ್ತೆ ಸಬ್ರೂಮ್ ಬಂದ್ಬಿಟ್ಟು ತ್ರಿಪುರಾದಲ್ಲಿದೆ. ಇಂಡಿಯಾ ಮತ್ತೆ ಮಯನ್ಮಾರ್ ನ ನಡುವೆ ಒಂದಿದೆ, ಮೋರೆ ಅಂತ ಹೇಳ್ಬಿಟ್ಟು ಮಣಿಪುರ್ ಅಲ್ಲಿ. ಸೊ ಇದಿಷ್ಟು ಲ್ಯಾಂಡ್ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಅಂಡ್ ಆಲ್ಸೋ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಬಗ್ಗೆ. ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಬಗ್ಗೆ ಇದು ಲಾಂಚ್ ಆದ್ಮೇಲೆ ಇನ್ನು ಹೆಚ್ಚಾಗಿ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ಕ್ವಶನ್ ನೋಡಿದ್ರೆ, ವಿತ್ ರೆಫರೆನ್ಸ್ ಟು ಬಾರ್ಡರ್ ಟ್ರೇಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. Land Port Authority of India is a statutory body functioning under the Ministry of Commerce and Industry. Ministry of Commerce and Industry ಬರಲ್ಲ, Home Affairs ಬರುತ್ತೆ. The Land Port Management System integrates digital workflow with the National Logistic Platform like ULIP and ICE Gate. ಇದು ಸರಿಯಾದ ಉತ್ತರ. Currently, the highest number of operational land port management led by LPAI are located along the Indo-Bangladesh border. ಎಷ್ಟಿದೆ? 8 ಇದೆ. So answer ಬಂದು 2 and 3 is the right answer for this particular question. Next, Jajra Bachuli Wildlife Sanctuary. Jajra Bachuri Wildlife Sanctuary ಪಂಜಾಬ್ ಅಲ್ಲಿದೆ, ನಿಯರ್ ಸಟ್ಲೇಜ್ ರಿವರ್, ಫುಟ್ ಹಿಲ್ಸ್ ಆಫ್ ಶಿವಾಲಿಕ್ ರೇಂಜ್. ಸೊ ಇದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್. ಜನವರಿ 2026ರಲ್ಲಿ ಇದರ ನೇಮ್ ಅನ್ನ ಹೊಸದಾಗಿ ರಿನೇಮ್ ಮಾಡೋದನ್ನ ಗವರ್ಮೆಂಟ್ ಪಂಜಾಬ್ ಸ್ಟೇಟ್ ಬೋರ್ಡ್ ಆಕ್ಸೆಪ್ಟ್ ಮಾಡುತ್ತೆ. ಏನಂತ ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಶ್ರೀ ಗುರು ತೇಗ್ ಬಹದ್ದೂರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಅಪ್ರೂವ್ ನ ಮಾಡಿದ್ದಾರೆ. The Jajra Bachuli Wildlife Sanctuary recently approved to be renamed Sri Guru Tegh Bahadur Wildlife Sanctuary is geographically situated in which of the state and landscape? Himachal Pradesh within Greater Himalayan region, Allah. Punjab in the foothills of Shivalik Range near the Satluj River. ಇದು ಸರಿಯಾದ ಉತ್ತರ. Next, last topic, autoimmune blisters disease. ಸೊ ಆಟೋಇಮ್ಯೂನ್ ಬ್ಲಿಸ್ಟರ್ಸ್ ಡಿಸೀಸ್ ಇತ್ತೀಚೆಗೆ ನ್ಯೂಸ್ ಅಲ್ಲಿರುವಂತಹ ಒಂದು ರೇರ್ ಸ್ಕಿನ್ ಡಿಸೀಸ್. ಇದನ್ನ ಪಂಜಾಬ್ ಯೂನಿವರ್ಸಿಟಿ ಮತ್ತೆ PJIMER ಚಂಡೀಗರ್ ಯೂನಿವರ್ಸಿಟಿ ಜಾಯಿಂಟ್ ಆಗಿ ಸ್ಟಡಿ ಮಾಡಿಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮೆಥಡ್ಸ್ ಅಲ್ಲಿ ಡಯಾಗ್ನೋಸಿಸ್ ಆಫ್ ಆಟೋಇಮ್ಯೂನ್ ಬ್ಲಿಸ್ಟರ್ಸ್ ಡಿಸೀಸ್ ಅನ್ನ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿದೆ. ಸೊ ಆಟೋಇಮ್ಯೂನ್ ಬ್ಲಿಸ್ಟರ್ ಡಿಸೀಸ್ ಬಗ್ಗೆ ನೋಡ್ಕೊಂಡ್ರೆ, ಇದೊಂದು ರೇರ್ ಸ್ಕಿನ್ ಡಿಸೀಸು. ಇದರ ಸಿಂಪ್ಟಮ್ಸ್ ಏನೇನು, ಇದನ್ನ ಆಟೋಇಮ್ಯೂನ್ ಬ್ಯುಲಸ್ ಡಿಸೀಸ್ ಅಂತ ಕೂಡ ಕರೀತಾರೆ. ಸೊ ಇದರ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಸ್ಕಿನ್ ಮೇಲೆ ಬ್ಲಿಸ್ಟರ್ಸ್ ತರ ಫಾರ್ಮ್ ಆಗುತ್ತೆ. ಸಮ್ ಫಾರ್ಮ್ ಲೈಕ್ ಸ್ಕಿನ್ ಮೇಲೆ ಆಗುತ್ತೆ, ಕೆಲವೊಂದು ನಮ್ಮ ಮ್ಯೂಕಸ್ ಅಲ್ಲಿ ಲೈಕ್ ಒಳಗಡೆ ಅಲ್ಸರ್ ತರ ಕ್ರಿಯೇಟ್ ಆಗುತ್ತಲ್ಲ, ಆ ತರ ಮೌತ್ ಲೈನ್ಸ್ ಅಲ್ಲಿ, ನೋಸ್ ಅಲ್ಲಿ, ಥ್ರೋಟ್, ಐಸು ಮತ್ತೆ ಜೆನಿಟಲ್ಸ್ ಅಲ್ಲಿ ಇಲ್ಲೆಲ್ಲ ಕ್ರಿಯೇಟ್ ಆಗುತ್ತೆ ಈ ಒಂದು ಬ್ಲಿಸ್ಟರ್ಸ್. ಸೊ ಇದೆರಡು ಕೂಡ ಸ್ಕಿನ್ ಮೇಲೆ ಹೋಗುತ್ತೆ ಮತ್ತೆ ಒಳಗಡೆ ಬಾಡಿಯಲ್ಲಿ ಕೂಡ ಆಗುತ್ತೆ. ಇದನ್ನ ಆಟೋಇಮ್ಯೂನ್ ಬ್ಲಿಸ್ಟರ್ಸ್ ಡಿಸೀಸ್ ಅಂತ ಹೇಳಿ ಕರೀತಾರೆ.
ಇದು ತುಂಬಾ ಪೇನ್ಫುಲ್ ಇರುತ್ತೆ ಮತ್ತೆ ಇಚ್ಚಿ ಕೂಡ ಇರುತ್ತೆ. ಸೊ ಕೆಲವೊಂದ್ಸಲ ಇಫ್ ಇನ್ ಕೇಸ್ ಏನಾದ್ರೂ ಟ್ರೀಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಲೈಫ್ ಥ್ರೆಟ್ನಿಂಗ್ ಕೂಡ ಹೌದು. ಬಿಕಾಸ್ ಯಾಕೆ ಇದು ಲೈಫ್ ಥ್ರೆಟ್ನಿಂಗ್ ಅಂದ್ರೆ ಇದರಿಂದ ಸ್ಕಿನ್ ಲಾಸ್ ಆಗುತ್ತೆ, ಲೀಡ್ಸ್ ಟು ಸೆಕೆಂಡರಿ ಇನ್ಫೆಕ್ಷನ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗುತ್ತೆ, ಡ್ಯಾಮೇಜ್ ಟು ಮ್ಯೂಕಸ್ ಮೆಂಬ್ರೇನ್ ಮತ್ತೆ ಹೈಸ್. ಇದರಿಂದ ಸಿವಿಯರ್ ಥ್ರೆಟ್ ಆಗುತ್ತೆ ಹ್ಯೂಮನ್ ಹೆಲ್ತ್ಗೆ. ಸೊ ಇದಿಷ್ಟು ಆಟೋಇಮ್ಯೂನ್ ಬ್ಲಿಸ್ಟರ್ ಡಿಸೀಸ್ ನ ಬಗ್ಗೆ. With reference to autoimmune blisters disease recently seen in use for AI-assisted diagnostic methods, consider the following statement. They represent a group of rare skin disorder where the body's immune system attacks its own skin and mucous membrane. ಇದು ಕರೆಕ್ಟ್ ಆದಂತಹ ಆಪ್ಷನ್. ನೆಕ್ಸ್ಟ್, they are highly contagious dermatological infections spread predominantly via direct contact. ಇದು ಅಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಆಗಲ್ಲ. Untreated cases can become life-threatening due to secondary infection and extensive fluid or skin loss. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 1 and 3 is the right answer. ಇದಿಷ್ಟು ಜೂನ್ 8ನೇ ತಾರೀಕು ಇದ್ದಿದ್ದಂತಹ ಮೇನ್ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ಗಳು. ಇದೇ ರೀತಿಯಾದಂತಹ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.